ನಮಸ್ಕಾರ. ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯ ಡಿಸೆಂಬರ್ 21, 2007 ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಏಯ್ ಹೋಳಿ ಮಗನೆ, ಭಾರತಕ್ಕೆ ಹಿಂದಿರುಗಿ ಹೋಗೋ. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಆ ರಾಜ್ಯದ ನಗರವೊಂದರಲ್ಲಿ ಅದೊಂದೊಂದು ಸಣ್ಣ ಫ್ಯಾಕ್ಟರಿ ಇರುತ್ತೆ. ಖರ್ಚು ಹೆಚ್ಚಾಗಿ ಲಾಭಾಂಶ ಕಡಿಮೆ ಆಗ್ತಿದ್ದ ಸಮಯ ಅದು. ಬಹಳ ದಿನಗಳಿಂದ ಸ್ಥಳೀಯರೇ ಕೆಲಸ ಮಾಡ್ತಿದ್ರಿಂದ ಅವರಿಗೆ ಸಂಬಳಗಳು ಖರ್ಚುಗಳು ಜಾಸ್ತಿ. ಆ ಸಮಯದಲ್ಲಿ ಮಾಲೀಕನಿಗೆ ದೂರದ ಊರಿನಲ್ಲಿ ಕಮ್ಮಿ ಬೆಲೆಗೆ ಕೂಲಿಯವರು ಸಿಗ್ತಾರೆ ಅಂತ ಯಾರೋ ಹೇಳ್ತಾರೆ. ಸರಿ, ಇವನು ಒಬ್ಬ ಮೇಸ್ತ್ರಿಗೆ ದುಡ್ಡು ಕೊಟ್ಟು ಆ ಊರಿಂದ ಒಂದು 50 ಜನರನ್ನ ಕರೆಸ್ಕೊಂಡ್ಬಿಡ್ತಾನೆ. ಕೂಲಿಯವರು ಬಂದ ತಕ್ಷಣ ಅವರನ್ನು ಫ್ಯಾಕ್ಟರಿ ಶೆಡ್ ಒಂದರಲ್ಲಿ ಕೂಡ ಹಾಕ್ತಾನೆ. ಮೊದಲ ದಿನದಿಂದಲೇ ಕೆಲಸ ಶುರು. ಪ್ರತಿದಿನ 12-16 ಗಂಟೆಗಳ ಕೆಲಸ ಮುಗಿಸಿ ಅವರು ಹೊಸ ಊರು ನೋಡ್ಲೆಂದು ಹೊರಗೋಗುವಂತಿಲ್ಲ. ಕಾಂಪೌಂಡ್ ಗೇಟ್ಗೆ ಬೀಗ ಹಾಕಲಾಗುತ್ತೆ. ಈ ಪರದೇಶಿಗಳು ಕೆಲಸ ಮಾಡಲು ಆರಂಭಿಸಿದ ತಕ್ಷಣ ಮಾಲೀಕ ಸ್ಥಳೀಯರನ್ನೆಲ್ಲ ತೆಗೆದುಹಾಕ್ಬಿಡ್ತಾನೆ. ಸ್ಥಳೀಯರಿಗೆ ಕೊಡುತ್ತಿದ್ದ ಕೂಲಿಯಲ್ಲಿಯ ಕಾಲು ಭಾಗಕ್ಕಿಂತ ಕಮ್ಮಿ ಸಂಬಳ ಇವರಿಗೆ. ಯಜಮಾನ ತಾನೇ ಖುದ್ದಾಗಿ ನಿಂತು ಒಂದು ಮೊಟ್ಟೆಯ ಆಮ್ಲೆಟ್ ಅನ್ನು 2 ಕೂಲಿಗಳಿಗೆ ಬ್ರೇಕ್ಫಾಸ್ಟ್ ಅಂತ ಹಂಚ್ತಾನೆ. ಒಂದು ಸೇಬನ್ನ 4 ಭಾಗ ಮಾಡಿ 4 ಕೊಡ್ತಾನೆ. ಸುಂದರ ಭವಿಷ್ಯದ ಕನಸು ಹೊತ್ತು ಬಂದ ಈ ಗಂಡಸರ ಅಪ್ಪ ಅಮ್ಮಂದಿರು, ಹೆಂಡತಿ ಮಕ್ಕಳು ಊರಿನಲ್ಲಿ. ಇಲ್ಲಿ ಅಪರಿಚಿತ ಸ್ಥಳದಲ್ಲಿ ಇವರು ಜೀತತಾಳುಗಳು, ಗುಲಾಮ್ರು. ಕೆಲಸ ನಿಧಾನ ಆಯ್ತಂದ್ರೆ ಯಜಮಾನ ಬಂದು ಕೆಟ್ಟ ಮಾತಿನಲ್ಲಿ ಬೈತಾ ಇದ್ದ, ಬೋಳಿ ಮಗನೆ, ನೀನು ಭಾರತಕ್ಕೆ ಹಿಂದಿರುಗಿ ಹೋಗೋ. ಈ ಗುಲಾಮಗಿರಿಯ ಕತೆ ನಡೆದದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ 106 ವರ್ಷಗಳ ಹಿಂದೆ ಅಲ್ಲ, 16 ವರ್ಷ ಹಿಂದೆನೂ ಅಲ್ಲ, ಕೇವಲ 6 ವರ್ಷಗಳ ಹಿಂದೆ. ಹೌದು, ಆ ಕೂಲಿ ಆಳುಗಳು ಭಾರತದಿಂದ ಬಂದ 52 ಜನ ಫಿಟ್ಟರ್ಗಳು, ವೆಲ್ಡರ್ಗಳು, ಎಲೆಕ್ಟ್ರಿಷಿಯನ್ಗಳು. ಅವರಲ್ಲೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಹ ಇದ್ದ. ಮೆಕ್ಸಿಕೋಗೆ ಹೊಂದ್ಕೊಂಡಂತಿರುವ ಕ್ಯಾಲಿಫೋರ್ನಿಯಾದಂತಹ ರಾಜ್ಯದಲ್ಲಿ ಎಲ್ಲಾದರೂ ಕೃಷಿ ಕೆಲಸದಲ್ಲಿ ತೊಡಗಿರುವ ಒಂದು ಗುಂಪು ನಿಮಗೆ ಕಾಣಿಸಿದ್ರೆ ಅದು ಖಂಡಿತವಾಗಿ ಮೆಕ್ಸಿಕೋ ಇಲ್ಲವೇ ಮಧ್ಯ ಅಮೆರಿಕ ರಾಷ್ಟ್ರಗಳಿಂದ ಇಲ್ಲಿಗೆ ಜೀವನ ಹುಡುಕೊಂಡು ಬಂದಿರುವ ಲ್ಯಾಟಿನೋಗಳೇ ಆಗಿರ್ತಾರೆ. ಕಳೆದ 3-4 ಶತಮಾನಗಳಿಂದ ಆಫ್ರಿಕನ್ ಮೂಲದ ಕಪ್ಪು ಜನರು ಎಂತೆಂತಹ ಕೆಲಸ ಮಾಡ್ತಿದ್ರೋ ಅದನ್ನ ಇವತ್ತು ಈ ಲ್ಯಾಟಿನೋಗಳು ಮಾಡ್ತಿದ್ದಾರೆ. ಇವರಲ್ಲಿ ಎಷ್ಟೋ ಜನ ಅಮೆರಿಕದಲ್ಲಿ ಕೂಲಿ ಮಾಡಲು ಎಂತೆಂತಹದೋ ಪಡಿಪಾಟನ್ನು ಪಟ್ಟುಕೊಂಡು ಕಳ್ಳತನದಲ್ಲಿ ಈ ದೇಶದೊಳಕ್ಕೆ ನುಸುಳು ಬಂದಿರ್ತಾರೆ. ಇವರಿಲ್ಲದಿದ್ದರೆ ಅಮೆರಿಕದ ಕೃಷಿಯೇ ನಿಂತು ಹೋಗುತ್ತದೆ ಎನ್ನುವ ಸ್ಥಿತಿಗೆ ಈ ದೇಶ ಬಂದುಬಿಟ್ಟಿದೆ. ತಮ್ಮ ಸ್ವಂತ ಊರಿನಲ್ಲಿನ ಜೀವನಕ್ಕಿಂತ ಹೆಚ್ಚು ಸಹನೀಯವಾದ ಜೀವನ ಹುಡುಕೊಂಡು ಮನುಷ್ಯ ಅಲ್ಮಾರಿ ಆಗ್ತಾನೇ ಇದ್ದಾನೆ. ಯಾವ ದೇಶದಲ್ಲಿ ಬಡತನ ಹೆಚ್ಚಿದೆಯೋ, ನಿರುದ್ಯೋಗ ಹೆಚ್ಚಿದೆಯೋ ಅಲ್ಲಿಂದೆಲ್ಲ ಜನ ಗೊಳೆ ಹೋಗ್ತಲೇ ಇದ್ದಾರೆ. ನೊಬೆಲ್ ಪುರಸ್ಕೃತ ಅಮೆರಿಕನ್ ಸಾಹಿತಿ ಜಾನ್ ಸ್ಟೈನ್ಬೆಕ್ ತನ್ನ ಗ್ರೇಪ್ಸ್ ಆಫ್ ರಾತ್ ಕಾದಂಬರಿಯಲ್ಲಿ ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಹೇಗೆ ಅಮೆರಿಕದ ರೈತರು ಮಣ್ಣಿನ ವಾಸನೆ ಕಳೆದುಕೊಂಡ್ರು, ಕೃಷಿ ಎನ್ನುವುದು ಹೇಗೆ ಇಲ್ಲಿ ಉದ್ಯಮವಾಗಿ ಬಿಟ್ಟಿತು, ಹೇಗೆ ಆ ರೈತರು ಆಮದು ಮಾಡಿಕೊಂಡ ಪರದೇಶಿ ಕೂಲಿಗಳಿಂದ ಕೆಲಸ ಮಾಡಿಸುತ್ತಾ ನೆಲವನ್ನು, ಅದರ ವಾಸನೆಯನ್ನು, ಸ್ಪರ್ಶವನ್ನು ಮರೆತರು ಮತ್ತು ಹೇಗೆ ಆ ಕೃಷಿ ಕಾರ್ಮಿಕರನ್ನು ದಂಡಿಸುತ್ತಿದ್ರು ಅಂತ ಹೇಳ್ತಾ ಹೀಗೆ ಬರೀತಾರೆ. ಚೀನಾದಿಂದ, ಜಪಾನಿನಿಂದ, ಮೆಕ್ಸಿಕೋದಿಂದ, ಫಿಲಿಪೀನ್ಸ್ನಿಂದ ಗುಲಾಮರನ್ನು ಆಮದು ಮಾಡಿಕೊಂಡರು. ಈಗ ಅವರನ್ನು ಗುಲಾಮರು ಎಂದೇನು ಕರೆಯುತ್ತಿರಲಿಲ್ಲ. ಅವರ ಬಗ್ಗೆ ಒಬ್ಬ ಬಿಸ್ನೆಸ್ ಮನ್ ಹೀಗಂದ, ಅವರು ಕೇವಲ ಬೇಳೆ ಮತ್ತು ಅಕ್ಕಿಯಿಂದಲೇ ಜೀವನ ಮಾಡ್ತಾರೆ. ಅವರಿಗೆ ಒಳ್ಳೆಯ ಸಂಬಳ ತಗೊಂಡು ಏನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾಕೆಂತೀರಾ? ನೋಡಿ, ಅವ್ರು ಎಂತದನ್ನು ತಿಂತಾರೆ ನೋಡಿ. ಮತ್ತೆ ಅವ್ರೇನಾದ್ರು ಸ್ವಲ್ಪ ತಾಳ್ಮೆ ಮಾಡಲು ಆರಂಭಿಸಿದ್ರೆ ಸುಲಭವಾಗಿ ಅವರನ್ನು ದೇಶದಿಂದ ಗಡಿಪಾರು ಮಾಡಬಹುದು. ಇದನ್ನು ಸ್ಟೈನ್ಬೆಕ್ ಬರೆದದ್ದು 1939ರಲ್ಲಿ. ಟಲ್ಸಾ ಎನ್ನುವುದು ಓಕ್ಲಹೋಮಾ ರಾಜ್ಯದಲ್ಲಿರುವ ಒಂದು ದೊಡ್ಡ ನಗರ. ಜಾನ್ ಪಿಕಲ್ ಕಂಪನಿ ಎನ್ನುವುದು ತೈಲ ಉದ್ಯಮಗಳಿಗೆ ಯಂತ್ರೋಪಕರಣಗಳನ್ನು ತಯಾರಿಸಿಕೊಡುವ ಅಲ್ಲಿಯ ಒಂದು ಕಂಪನಿ. ಜಾನ್ ಪಿಕಲ್ ಅದರ ಮಾಲೀಕ. ಸುಮಾರು 60 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ಹರಡಿದ್ದ ಫ್ಯಾಕ್ಟರಿ ಅದು. ಇಲ್ಲಿಯ ಲೆಕ್ಕಾಚಾರದಲ್ಲಿ ಆತ ಒಬ್ಬ ಸಣ್ಣ ಉದ್ದಿಮೆದಾರ. 6 ವರ್ಷಗಳ ಹಿಂದೆ ಅಂದರೆ 2001ರಲ್ಲಿ ಜಾನ್ ಪಿಕಲ್ ಭಾರತಕ್ಕೆ ಹೋಗಿ ಅಲ್ಲಿಂದ 52 ಜನ ಭಾರತೀಯರನ್ನ ಕರ್ಕೊಂಡು ಬರ್ತಾನೆ. ವೆಲ್ಡರ್ಗಳು, ಎಲೆಕ್ಟ್ರಿಷಿಯನ್ಗಳು, ಲೇತ್ ಕೆಲಸ ಮಾಡುವ ಫಿಟ್ಟರ್ಗಳು. ಅವರಿಗೆ ಅಡಿಗೆ ಮಾಡಿ ಹಾಕಲು 2 ಅಡಿಗೆ ಭಟ್ರು ಆ ಗುಂಪಿನಲ್ಲಿರ್ತಾರೆ. ಅವರಿಗೆಲ್ಲ H1 ವೀಸಾದ ಸುಳ್ಳು ಆಶ್ವಾಸನೆ ನೀಡಿ ಅದಕ್ಕಿಂತ ಕಡಿಮೆ ಹಕ್ಕುಗಳಿರುವ B1 ವೀಸಾದಲ್ಲಿ ಕರೆದುಕೊಂಡು ಬರ್ತಾನೆ ಜಾನ್ ಪಿಕಲ್. ಅದಕ್ಕೆ ಆ ಭಾರತೀಯರಿಂದಲೇ ಸುಮಾರು 1 ಲಕ್ಷ ರೂಪಾಯಿಗೂ ಹೆಚ್ಚಿನ ಶುಲ್ಕ ವಸೂಲಿ ಮಾಡಲಾಗಿರುತ್ತೆ. ಅವರು ಟಲ್ಸಾದ ಕಾರ್ಖಾನೆಯಲ್ಲಿ ಬಂದಿಳಿದ ತಕ್ಷಣ ಜಾನ್ ಪಿಕಲ್ನ ಹೆಂಡತಿ ಖುದ್ದಾಗಿ ಅವರಿಂದ ಪಾಸ್ಪೋರ್ಟ್ಗಳನ್ನ ಕಿತ್ತಿಟ್ಕೊಂಡ್ಬಿಡ್ತಾಳೆ. 52 ಜನರನ್ನು 10-20 ಜನರ ವಾಸಕ್ಕಷ್ಟೇ ಯೋಗ್ಯವಾದ ಕಟ್ಟಡದಲ್ಲಿ ವಾಸ ಮಾಡೋದಕ್ಕೆ ಹೇಳ್ತಾರೆ. ವಾಸಕ್ಕಾಗಿ ಅಲ್ಪ ಸ್ವಲ್ಪ ಬದಲಾಯಿಸಿದ್ದ ಹಳೆ ಶೆಡ್ ಅಲ್ಲಿ ಬಂದವರು ಬೇಗ ಕೆಲಸ ಕಲಿತ ಮೇಲೆ ಅಲ್ಲಿಯ ಹಳಬರ್ನೆಲ್ಲ ಪಿಕಲ್ ಕೆಲಸದಿಂದ ತೆಗೆದುಹಾಕ್ಬಿಡ್ತಾನೆ. ಸ್ಥಳೀಯರಿಗೆ ಕೊಡುತ್ತಿದ್ದ ಸಂಬಳ 2-3 ಸಾವಿರ ಆದ್ರೆ ಈ ಹೊಸಬರಿಗೆ $500 ಸಂಬಳ. ವಾರಕ್ಕೆ 6 ದಿನಗಳ ಕೆಲಸ, ದಿನಕ್ಕೆ 12ರಿಂದ 16 ಗಂಟೆಗಳ ಕತ್ತೆ ದುಡಿತ. ಸ್ವಲ್ಪ ನಿಧಾನ ಮಾಡಿದ್ರೆ ನೀವು ಭಾರತೀಯರು ಸೋಮಾರಿಗಳು ಅಂತ ಬಯಲು. ದಿನೇ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗುತ್ತೆ. ಅಪ್ಪಣೆ ಇಲ್ಲದೆ ಫ್ಯಾಕ್ಟ್ರಿಯಿಂದ ಹೊರಗೆ ಹೋದ್ರೆ ಕೆಲಸ ಕಳೆದುಕೊಳ್ಬೇಕಾಗುತ್ತೆ ಅನ್ನೋ ನೋಟಿಸನ್ನ ಕೊಡಲಾಗಿರುತ್ತೆ. ಕೊನೆಗೆ ಮಾಲೀಕನೇ
ಅವರಿಗೆ ಒದಗಿಸಲಾಗುವ ಊಟದ ಉಸ್ತುವಾರಿಯನ್ನ ನೋಡ್ಕೊಳ್ಳೋಕೆ ಆರಂಭಿಸ್ಬಿಡ್ತಾನೆ. ನೀವು ಗತಿ ಇಲ್ಲದೆ ಇದ್ದವರು, ನೀವು ಭಾರತದಲ್ಲಿ ತಿನ್ನೋದು ನಾನು ನೋಡಿಲ್ವಾ, ನಿಮ್ಗೆಲ್ಲ ಯಾಕಿಷ್ಟು ಊಟ ಅಂತ ಜಬರಿಸ್ತಾನೆ. 3 ದಿನಕ್ಕೊಮ್ಮೆ 1 ಲೋಟ ಹಾಲು, ಕಮ್ಮಿ ಬೆಲೆಯ ಅಕ್ಕಿ, ಮೆಕ್ಸಿಕನ್ನರು ತಿನ್ನುವ ಕಂದು ಬಣ್ಣದ ಹಲಸಂದೆಯೇ ಮುಖ್ಯ ಆಹಾರ, ಭಾರತೀಯ ಸಾಂಬಾರು ಮಸಾಲೆ ಸಾಮಗ್ರಿಗಳು ತುಟ್ಟಿ ಅಂತ ಅವಕ್ಕೂ ಮುಖ್ಯ. ಕಬ್ಬಿಣದ ಕೆಲಸ ಮಾಡುವಾಗ ಏನಾದರೂ ಅಪಘಾತವಾಗಿ ಯಾರಿಗಾದ್ರೂ ಗಾಯವಾದ್ರೆ ಏನೋ ಒಂದು ನೋವು ನಿವಾರಕ ಮಾತ್ರ ತಂದುಕೊಡ್ತಾ ಇದ್ರು. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾತೇ ಇಲ್ಲ. ಯಾರಾದರೂ ಕಾಯಿಲೆ ಬಿದ್ದರೆ ಪಿಕಲ್, ನೀನು ವೈದ್ಯರ ಬಳಿಗೆ ಹೋಗ್ಬೇಕೆ, ನಾನೇ ನಿನ್ನ ವೈದ್ಯ ಅಂತ ಇದ್ದೆ. ಆ ಭಾರತೀಯರಿಗೆ ಬದುಕು ಅಸಹನೀಯವಾಗಲಾರಂಭಿಸ್ಬಿಡ್ತು. ಇಸ್ಲಾಂ ಕೋಮುವಾದಿಗಳು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿ ಆಗ 3-4 ತಿಂಗಳಷ್ಟೇ ಆಗಿತ್ತು. ಆದರೂ ಕೆಲವರು ಧ್ವನಿ ಎತ್ತಲು ಆರಂಭಿಸಿದ್ರು. ಆಗ ಪಿಕಲ್ ಅವರಿಗೆ ಗಡಿಪಾರು ಮಾಡುವುದಾಗಿ ಹೆದರ್ಸ್ತಾ ಇದ್ದ. ಒಮ್ಮೆ ರಜಾ ದಿನ ಕೆಲವರು ಹತ್ತಿರದಲ್ಲಿದ್ದ ಚರ್ಚಿಗೆ ಹೋಗಲು ಅಪ್ಪಣೆ ಕೇಳಿದ್ರೆ, ಬೋಳಿ ಮಗನೇ, ನೀನು ಭಾರತಕ್ಕೆ ಹಿಂದಿರುಗಿ ಹೋಗು ಅಂತ ಇನ್ನೂ ಏನೇನೋ ಕೆಟ್ಟ ಮಾತುಗಳನ್ನ ಬೈದ. ಕೊನೆಗೂ ಸಹಾಯ ಚರ್ಚಿನ ಮೂಲಕವೇ ಬರುತ್ತೆ. ಇವರ ಪರಿಸ್ಥಿತಿ ನೋಡಿದ ಮಾರ್ಕ್ ಎನ್ನುವ ಚರ್ಚಿನಲ್ಲಿ ಪರಿಚಯವಾದ ಸಜ್ಜನನೊಬ್ಬ, ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ಹೇಳಿ ಅಂದಿರ್ತಾನೆ. ಕಾರ್ಖಾನೆಯ ಒಳಗೆ ಒಮ್ಮೆ ಪರಿಸ್ಥಿತಿ ಬಿಗಡಾಯಿಸಿ 7 ಜನರನ್ನು ಮಾರನೇ ದಿನ ಗಡಿಪಾರು ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಆ 7 ಜನರು ಅಂದ್ರಾತ್ರಿ ಕಾಂಪೌಂಡ್ನ ಕೆಳಗೆ ನುಸುಳಿ ಓಡಿ ಬಂದ್ಬಿಡ್ತಾರೆ. ಮಾರ್ಕ್ ಅವರಿಗೆಲ್ಲ ಆಶ್ರಯ ಕೊಡ್ತಾನೆ. ಇದು ಕಥೆಯ ಉತ್ತರಾರ್ಧ ಮಾತ್ರ. ಅವರು ಓಡಿ ಬಂದ ನಂತರ ಒಳಗೆ ರೈಫಲ್ ಹಿಡಿದ ಗಾರ್ಡ್ ಉಳಿದವರನ್ನ ಕಾಯಲು ಪ್ರಾರಂಭಿಸ್ತಾನೆ. ಅಲ್ಲಿರುವ ಮಿಕ್ಕ 45 ಜನರು ಸಂಪೂರ್ಣವಾಗಿ ಬಿಡಿಸಿಕೊಳ್ಳಬೇಕಾದ್ರೆ ತಿಂಗಳುಗಳು ಹಿಡಿಸ್ತಾರೆ. ಮಾರ್ಕ್ ಒಬ್ಬ ಲಾಯರ್ ಮತ್ತು ಸ್ಥಳೀಯ ಚರ್ಚಿನ ಸಹಾಯದಿಂದ ಕೊನೆಗೂ ಎಲ್ಲರ ಬಿಡುಗಡೆ ಆಗುತ್ತೆ. ಒಟ್ಟು 5 ತಿಂಗಳ ಕಾಲ ಈ ನತದೃಷ್ಟ ಭಾರತೀಯರು ಅಮೆರಿಕದ ನೆಲದಲ್ಲಿ ಅಕ್ಷರಶಃ ಜೀತದಾಳುಗಳಾಗಿ ನರಕ ಸದೃಶ ಜೀವನ ನಡೆಸಿರ್ತಾರೆ. ಅದು ಕೇವಲ 6 ವರ್ಷಗಳ ಇತ್ತೀಚೆಗೆ. ಇದೇ ವಿಷಯದ ಮೇಲೆ ಈಗಲೂ ಕೋರ್ಟು ಕಚೇರಿಗಳು ನಡೀತಾ ಇವೆ. ಆದರೆ ಇಲ್ಲಿ ನಮಗೆ ಮುಖ್ಯವಾಗಬೇಕಿರುವುದು ಇಂತಹುದಕ್ಕೆ ಇಲ್ಲಿಯ ಪ್ರಜ್ಞಾವಂತ ಸಮೂಹ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದು. ಜಾನ್ ಬೌ ಎನ್ನುವ ಯುವ ಪತ್ರಕರ್ತನೊಬ್ಬ ಇಂತಹದೇ 2 ಆಧುನಿಕ ಕಾಲದ ಗುಲಾಮರ ಘಟನೆಗಳನ್ನಿಟ್ಟುಕೊಂಡು ಇತ್ತೀಚೆಗೆ ತಾನೇ ನೋಬಡೀಸ್, ಮಾಡರ್ನ್ ಅಮೆರಿಕನ್ ಸ್ಲೇವ್ ಲೇಬರ್ ಅಂಡ್ ದ ಡಾರ್ಕ್ ಸೈಡ್ ಆಫ್ ದ ಗ್ಲೋಬಲ್ ಎಕಾನಮಿ ಎಂಬ ಪುಸ್ತಕ ಬರೆದಿದ್ದಾನೆ. ಇಂತಹವುಗಳನ್ನು ತಡೆಯುವುದು ಹೇಗೆ ಅಂತ ಮಾತಾಡ್ತಿದ್ದಾನೆ. ಪಾಲಿಸಿ ಮೇಕಿಂಗ್ನಲ್ಲಿ ಪಾಲ್ಗೊಳ್ತಿದ್ದಾನೆ. ಅವನಂತಹ ಪ್ರಜ್ಞಾವಂತ ಜನ ಈ ದೇಶದಲ್ಲಿ ಅಂತಹವು ಆಗದ ರೀತಿ ಏನು ಮಾಡಬೇಕೋ ಅಂತಹದನ್ನ ಮಾಡಲು ಯತ್ನಿಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಭಾರತದ ಮಟ್ಟದಲ್ಲಿ ಹೇಳಬೇಕೆಂದ್ರೆ ಇಂದು ಅನೇಕ ಪ್ರಾಮಾಣಿಕ ಮನಸ್ಸುಗಳು ಪಾಲಿಸಿ ಮೇಕಿಂಗ್ನಲ್ಲಿ ತೊಡಗಿಸ್ಕೊಳ್ತಾ ಇವೆ. ಅರುಣಾ ರಾಯ್, ಅರವಿಂದ್ ಕೇಜ್ರಿವಾಲ, ಜಯಪ್ರಕಾಶ್ ನಾರಾಯಣ್ ಮುಂತಾದವರು ಕೇಂದ್ರ ಸರ್ಕಾರಕ್ಕೆ ಕೆಲವು ಕಾಯ್ದೆ ಕಾನೂನು ಬದಲಾಯಿಸಲು, ಸುಧಾರಿಸಲು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ, ಹೋರಾಡ್ತಿದ್ದಾರೆ. ಕರ್ನಾಟಕದಲ್ಲಿ ನಮ್ಮಲ್ಲಿ ಕನ್ನಡದ ಚಿಂತಕರದೆಲ್ಲ ಅದು ಬೇಡ ಇದು ಬೇಡ ಎನ್ನುವ ಭಾಷಣಗಳೇ. ಏನು ಸುಧಾರಣೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವ ಸಲಹೆಗಳೇ ಇಲ್ಲ. ಸರ್ಕಾರಕ್ಕೆ ಪ್ರಗತಿಪರರು ಕೊಡಬಹುದಾದ ಮಾರ್ಗದರ್ಶನಗಳೆಲ್ಲ ಬಹುಶಃ ಲಂಕೇಶರ 1985 ಸುಮಾರಿಗೆ ನಿಂತು ಹೋಯಿತು ಅನಿಸುತ್ತೆ. ಜನ ನೆಲೆ ಕಳೆದುಕೊಳ್ಳುತ್ತಿರುವುದಾಗಲಿ, ಕೆಲಸ ಹುಡುಕುತ್ತಾ ಅಲೆಮಾರಿಗಳಾಗಿರುವುದಾಗಲಿ, ರೈತರ ಆತ್ಮಹತ್ಯೆಗಳಾಗಲಿ, ಕರ್ನಾಟಕದ ಇತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವೊಬ್ಬ ಕನ್ನಡದ ಪತ್ರಕರ್ತರು ಪಿ ಸಾಯಿನಾಥ್ ಬರೆದಂತಹ ಒಂದು ಪುಸ್ತಕ ಬರೆದದ್ದು ಕಾಣಿಸ್ತಿಲ್ಲ, ಚರ್ಚೆ ಮಾಡಿದ್ದು ಕಾಣಿಸ್ತಿಲ್ಲ. ಈಗೆಲ್ಲ ರೌಡಿಗಳ, ರಾಜಕಾರಣಿಗಳ, ವೇಶ್ಯೆಯರ, ಭ್ರಷ್ಟರ ಕಂತೆ ಪುರಾಣ ಬರೆಯೋರು, ದುಡ್ಡು ಮಾಡೋದು ಹೇಗೆ ಅಂತ ಹೇಳೋರೇ ಧರೆಗೆ ದೊಡ್ಡವರು. ಉತ್ತಮ ವ್ಯವಸ್ಥೆಯನ್ನು ಯಾರೂ ಬೆಳ್ಳಿ ತಟ್ಟೆಯಲ್ಲಿಟ್ಕೊಡೋದಿಲ್ಲ. ಅಧಿಕಾರಶಾಹಿಗೆ, ರಾಜಕಾರಣಿಗಳಿಗೆ ಸಮಾಜ ಚಿಂತಕರು ಮಾರ್ಗದರ್ಶನವಾಗಲಿ ತಿಳುವಳಿಕೆಯಾಗಲಿ ಕೊಡದೇ ಇದ್ರೆ ನಮ್ಮದೇ ಈ ವ್ಯವಸ್ಥೆ ಸುಧಾರಿಸಿತಾದ್ರೂ ಹೇಗೆ? ಕ್ರಿಯಾಶೀಲತೆ ಇಲ್ಲದ ಪ್ರಾಮಾಣಿಕತೆ ಉಪಯೋಗಕ್ಕೆ ಬಾರದ್ದು. ನಮ್ಮಲ್ಲಿಯ ಚಿಂತಕರು ಈಗ ಕ್ರಿಯಾಶೀಲರಾಗಬೇಕಾಗಿದೆ, ಮಾರ್ಗದರ್ಶಕರಾಗಬೇಕಾಗಿದೆ. ಇಲ್ಲದಿದ್ದರೆ ಅವ್ರ ಮಾತುಗಳು ಕೇವಲ ಬೌದ್ಧಿಕ ಕಸರತ್ತಿನ ಬೋಳೆಗಳಾಗ್ಬಿಡ್ತವೆ. ಈಗ ಆಗಿರುವಂತೆ